ಇನ್ಸ್ಪೆಕ್ಟರ್ ಸರ್, ಮನೆ ಒಳಗಿಂದ ಯಾರು ಹೊರಗೆ ಬರಬಾರ್ದು, ಹಾಗೆ ಹೊರಗಡೆ ಯಾರು ಒಳಗೆ ಬರಬಾರ್ದು. ಓಕೆ. ಯಾರ್ರಿ ನೀವು? ಬೀದಿ ನಾಯಿ ನಮ್ಮನೆ ಒಳಗೆ ನುಗ್ಗಕ್ಕೆ ಎದುರ್ಕತವೆ ಅಂತದ್ರಲ್ಲಿ ಹೇಳ್ದೆ ಕೇಳ್ದೆ ಮನೆ ಒಳಗೆ ನುಗ್ತಾ ಇದ್ದೀರಾ? ನಮ್ಮ ಮಾವ ಯಾರು ಅಂತ ಗೊತ್ತಾ? ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ನಿಮ್ ಕೆಲಸ ಆಟೆಯ. ನಿನ್ನ ಮಾವ ಯಾರು, ನೀನ್ ಯಾರು ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಇಲ್ದೇ ಇದ್ರೆ ಇಷ್ಟು ದೂರ ನಾವ್ಯಾಕೆ ಬರ್ತಾ ಇದ್ವಿ? ಬಸವರಾಜ್, ಇದು ಕೋರ್ಟ್ ಆರ್ಡ್ರು. ನಾವು ಲೋಕಾಯುಕ್ತದಿಂದ ಬರ್ತಾ ಇದ್ದೀವಿ, ನಿಮ್ಮ ಮನೆ ಸರ್ಚ್ ಮಾಡ್ತಾ ಇದ್ದೀವಿ. ಏನ್ರಿ, ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ನಮ್ಮ ಮಾವ ಯಾರು ಅಂತ ಗೊತ್ತಾ? ಅಧ್ಯಕ್ಷ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ. ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ನೀವೆಲ್ಲಿರ್ತೀರ ಅಂತ ಗೊತ್ತಾ? ನಿನ್ನ ಮಾವ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅಂತಾನು ಗೊತ್ತು, ನೀನು ಅವ್ರ ಸಂಬಂಧಿ ಅಂತಾನು ಗೊತ್ತು. ಇದು ಕೋರ್ಟ್ ಆರ್ಡ್ರು. ತಾತಮ್ಮ, ಚಿಕ್ಕಪ್ಪ, ಏನ್ಲಾಕಿದೆ? ಇರೇ, ಯಾವನಾದ್ರೂ ಈ ಅಡ್ಡಿಲಿರ ಏನಕ್ಕಾದ್ರೂ ಕೈ ಹಾಕಿದ್ರೆ ಅವನ್ ಕತ್ತರಿಸ್ಬಿಡ್ತೀನಿ, ಕೈ ಕತ್ತರಿಸ್ಬಿಡ್ತೀನಿ. ಕಿರ್ಚಾಡ್ಬೇಡ ಬಸವರಾಜ್, ಸುಮ್ಮನೆ ಇದ್ರೆ ಸರಿ. ನಮಗೆ ಕೆಲಸ ಮಾಡೋಕೆ ತೊಂದರೆ ಕೊಡಬೇಡ. ಸುಮ್ಕಿರಿ, ಸುಮ್ಕಿರಿ. ಒಂದೇ ಒಂದು ಫೋನ್ ಮಾಡಿದ್ರೆ ಎಲ್ಲ ಸರಿ ಹೋಗ್ತದೆ. ಇನ್ಸ್ಪೆಕ್ಟರ್, ಮೊದಲು ಇವನು ಮೊಬೈಲ್ನ ಸೀಸ್ ಮಾಡ್ರಿ. ಜಾಸ್ತಿ ಮಾತಾಡಿದ್ರೆ ಅರೆಸ್ಟ್ ಮಾಡಿ. ಹೌದಾ? ನಾನು ಮನೇಲಿಲ್ಲ, ನನ್ನ ತಂಗಿ ಜೊತೆ ಪಾರ್ಲರ್ಗೆ ಬಂದಿದ್ದೀನಿ. ನೀನು ಒಂದು ಕೆಲಸ ಮಾಡು, ನಾಳೆ ಫೋನ್ ಮಾಡು, ಎಲ್ಲಿ ಸಿಗೋದು ಅಂತ ಡಿಸೈಡ್ ಮಾಡೋಣ. ಓಕೆ, ಬಾಯ್. ದಿವ್ಯಾ, ನನ್ನ ತಂಗಿ ರೆಡಿನಾ? ಡ್ರೆಸ್ ಚೇಂಜ್ ಮಾಡೋಕ್ಕಿಂತ ಒಳಗಡೆ ಹೋದ್ರು, ಕೂಗಿದ್ರು ರೆಸ್ಪಾನ್ಸ್ ಮಾಡ್ತಿಲ್ಲ. ಚಿನ್ನು, ಆಯ್ತಾ? ಬೇಗ ಹೊರಗಡೆ ಬಾ. ಹಳ್ಳಿಯಿಂದ ಬಂದಿದ್ದಾಳೆ, ಅದಕ್ಕೆ ನಾಚ್ಕೋತಿದ್ದಾಳೆ. ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಇನ್ನೋಸೆಂಟ್ ಅಂತ. ಚಿನ್ನು, ಲೇಟ್ ಆಗ್ತಿದೆ, ಹೊರಗಡೆ ಬಾ. ಅಕ್ಕ, ಈ ಡ್ರೆಸ್ ಒಂಥರ ಐತೆ, ನಂಗೆ ಹಾಕೊಳಕ್ ಆಗಕ್ಕಿಲ್ಲ. ಚಿನ್ನು, ಇವಾಗ ಹೊರಗಡೆ ಬಂದ್ಯೋ ಸರಿ, ಇಲ್ಲಾಂದ್ರೆ ನಾನೇ ಬಾಗಿಲು ಹೊಡೆದ್ಬಿಟ್ಟು ಬಂದ್ಬಿಡ್ತೀನಿ. ಚಿನ್ನು, ಚಿನ್ನು, ನೀನ್ ಹೀಗೆ ಮಾಡ್ತಿದ್ರೆ ನಾನು ಇಲ್ಲೇ ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಚಿನ್ನು, ಸಕ್ಕತ್ತಾಗಿ ಕಾಣ್ತಿದ್ಯಾ. ಮನೆಗೆ ಹೋಗಿದ ತಕ್ಷಣ ನಿಂಗೆ ದೃಷ್ಟಿ ತೆಗಿತೀನಿ. ಹೋಗಕ್ಕ, ನೀನ್ ನನ್ನ ಜೊತೆ ಮಾತಾಡ್ಬೇಡ.
ನಾನೇನ್ ಮಾಡ್ದೆ ಚಿನ್ನು? ಮತ್ತೆ ನೀನ್ ನನ್ನನ್ನು ಬಿಟ್ಟು ಹೋಯ್ತೀನಿ ಅಂದೆ. ಮತ್ತೆ ಅಷ್ಟೊತ್ತ ಕಾಯಿಸೋದು? ಅದಕ್ಕೆ ಮನೆಗೆ ಹೋಗ್ತೀನಿ ಅಂದ್ರೆ ನೀನ್ ಬರ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ಆತರ ಎದುರಿಸ್ದೆ. ಚಿನ್ನು, ನಿನ್ಗೆ ನನ್ ದೃಷ್ಟಿನೇ ತಾಕತ್ತೆ. ಅಕ್ಕ ನಂಗೆ ಈ ಬಟ್ಟೆ ಹಾಕೊಳಕ್ ಆಗಕ್ಕಿಲ್ಲ ಅಕ್ಕ, ಸರಿ ಬರಲ್ಲ. ಚಿನ್ನು, ಸುಮ್ನೆ ನನ್ ಜೊತೆ ಕಣ್ಣಿ ಆಡ್ಬೇಡ. ನಾನ್ ಹೇಳ್ದಾಗ ನೀನ್ ಕೇಳಲೇಬೇಕು. ಬಾ ಮನೆಗೆ ಹೋಗೋಣ. ಸರಿ, ಹಂಗಾದ್ರೆ ನಾನು ಹೋಗಿ ಸೀರೆ ಉಟ್ಕೊಂಡ್ ಬಂದ್ಬಿಡ್ತೀನಿ, ಒಂಚೂರು ತಡ ಮಾಡಕ್ಕಿಲ್ಲ. ಅದೆಲ್ಲ ಏನು ಬೇಕಾಗಿಲ್ಲ, ಇದೇ ಬಟ್ಟೆಲಿ ನೀನ್ ಮನೆಗ್ ಬರ್ಬೇಕು. ಬಾ. ಹಿಂಗೇನಾ? ನಂಗೆ ಹೆಂಗೆಂಗೋ ಆಯ್ತದಕ್ಕ. ಹೆಂಗೆಂಗೂ ಆಗಲ್ಲಮ್ಮ, ಒಂದ್ ಸ್ವಲ್ಪ ದಿನ, ಆಮೇಲೆ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಬಾ. ಥ್ಯಾಂಕ್ಸ್ ದಿವ್ಯಾ, ಬಾಯ್. ಅಕ್ಕ ನಿಧಾನಕ್ಕಕ್ಕ, ಬಿದ್ದೋಯ್ತೀನಿ ನಾನು. ಸಾರಿ ಬಾ. ಅಗರ್ವಾಲ್ ಸುದೀಪ್, ಹೇಳಿ ನಿಮ್ಮ ಪೈಲ್ನೇ ಎದುರು ಮಡಿಕೊಂಡು ಕೂತಿದ್ದೆ, ಅಷ್ಟಾಗಿ ನಿಮ್ಮದೇ ಫೋನ್ ಬರಬೇಕಾ? ನನ್ನ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದೀನಿ, ಆದರೆ ನೀವೇ ನಿಮ್ಮ ಕೆಲಸ ಸರಿಯಾಗಿ ಮಾಡಲಿಲ್ಲ. ಮಾತುಕತೆ ಆಗಿರೋದು 18 ಲಕ್ಷಕ್ಕಲ್ವಾ, ಆದರೆ ನೀವು 10 ಲಕ್ಷ ಮಾತ್ರ ಕೊಟ್ಟು ಕಳಿಸಿದ್ದೀರಾ. ಮಾತು ತೆಪ್ಪಬಾರ್ದು, ಮಾತು ತೆಪ್ಪಿದ್ರೆ ಕೆಲಸ ಕೆಟ್ಟೋಯ್ತದೆ. ಸರಿ ಹಂಗಿದ್ರೆ ನಾನು ಪೈಲ್ಗೆ ಸೈನ್ ಹಾಕಿ ನಮ್ಮ ಅಕ್ಕನ ಮಗ ಬಸವರಾಜು ತವ ಕೊಟ್ಟು ಕಳಿಸ್ತೀನಿ. ಅವನ ಜೊತೆಗೆ ನೀವು 8 ಲಕ್ಷನ ಕೊಟ್ಟು ಕಳಿಸ್ಬಿಡಿ. ಎಡಗೈನಲ್ಲಿ ಪೈಲ್ ಈಸ್ಕೊಂಡು ಬಲ್ಗೈಲಿ ಕಾಸು ಕೊಟ್ಟು ಕಳಿಸಿ. ಊರವ್ರ ಬಗ್ಗೆ ಯೋಚನೆ ಮಾಡಬೇಡಿ ನೀವು. ಅವರು ನೋಡ್ಕೊಳಕ್ಕಲ್ವೇ ನೀವು ಕಾಸು ಕೊಡೋದು. ನಾನು ನೋಡ್ಕೊತೀನಿ ಬಿಡಿ. ಆಯ್ತು, ಮಡಗ್ತೀನಿ. ನಮಸ್ಕಾರ. ಓಕೆ ಸರ್ಚ್. ಯಾರೇ ನೀವೆಲ್ಲ? ಅಕ್ಕ, ಯಾರಿವರು? ನನಗೂ ಗೊತ್ತಿಲ್ಲ ತಮ್ಮಯ್ಯ. ನಮ್ಮ ಮಟ್ಟಿಗೆ ದನಗಳು ನುಗ್ಗವ್ರೆ. ಯಾರು ಏನು ಎತ್ತಂತ ನೀನೇ ವಿಚಾರಿಸು. ನನ್ನ ಹೆಸರು ಮಹಾವೀರ್ ಪ್ರಸಾದ್ ಅಂತ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಬೋರೇಗೌಡ ಅಂದ್ರೆ ನೀವೇನಾ? ಈ ಊರಿಗೆ ಒಬ್ಬನೇ ಬೋರೇಗೌಡ, ಕೆಂಪ್ ಬೋರೇಗೌಡ ನಾನೇ. ನಿಮ್ಮ ಬಗ್ಗೆ ಬೇಕಾದಷ್ಟು ಮೂಕರ್ಜಿ ಬಂದಿದೆ. ನಾನು ಲೋಕಾಯುಕ್ತದಿಂದ ಬಂದಿದ್ದೀನಿ. ನಿಮ್ಮ ಆಸ್ತಿ ಆದಾಯ ಲೆಕ್ಕ ಹಾಕಬೇಕು. ಸ್ವಾಮಿ, ಯಾವನೋ ತಿರುಪೋಕಿ ನನ್ನ ಮಗ ಮೂಗರ್ಜಿ ಕೊಟ್ಟ ಅಂತ ನಮ್ಮೊಟ್ಟಿನೇ ಜಪ್ತಿ ಮಾಡಕ್ ಬಂದಿದ್ದೀರಾ? ಒಂದು ಪೆನ್ನು ಖಾಲಿ ಪೇಪರು ಇದ್ರೆ ನಾನು ನಿಮ್ಮ ಮೇಲೆ ಮೂಗರ್ಜಿ ಕೊಡ್ಬೋದು. ಹಂಗಂತ ನಿಮ್ಮೊಟ್ಟಿ ನುಗ್ಬಿಡ್ಲಾ? ಬಸ್ವ ತತ್ತಾರಲ್ಲ ಫೋನ್ನ. ರೀ ಬೋರೇಗೌಡ್ರೆ, ನಾನು ಬರೀ ಮೂಕರ್ಜಿ ಮುಖ ನೋಡ್ಕೊಂಡು ಬಂದಿಲ್ಲ ರೀ. ನಿಮ್ಮ ಬಗ್ಗೆ 100 ಕಂಪ್ಲೇಂಟ್ ಇದೆ. ಸುಮ್ಮನೆ ನಮ್ಮ ಕೆಲ್ಸಕ್ಕೆ ಸಹಕರಿಸಿದ್ರೆ ಸರಿ, ಇಲ್ಲ ಅಂದ್ರೆ ಮಹಾವೀರ್ ಪ್ರಸಾದ್, ನಾನು ಬೋರೇಗೌಡ. ಹೇಳ್ದೆ ಕೇಳ್ದೆ ಊರೊಳಗೆ ಬಂದು ಅಟ್ಟಿ ಒಳಗೂ ಬಂದಿದ್ದೀಯ. ಆದ್ರೆ ನಾನು ಹೇಳ್ದೆ ನೀನ್ ಊರ್ ಬಿಟ್ಟು ಹೋಗಕ್ಕಾಗಕ್ಕಿಲ್ಲ. ಅದು ಜೀವ ಸಹಿತ. ನಾನು ಅಂದ್ರೆ ಏನ್ ಅನ್ಕೊಂಡಿದೀಯ? ಕೆಂಪ್ ಬೋರೇಗೌಡ, ಕೆಂಡ ಇದ್ದಂಗೆ. ರೀ ಮುಚ್ಚ್ರಿ ಬಾಯಿ. ನನ್ನ ಸರ್ವಿಸಲ್ಲಿ ನಿಮ್ಮಂಥವ್ರು 100 ಜನ ನೋಡಿದ್ದೀನಿ. ಏನು ಹೆದರಿಸ್ತೀರಾ? ರೀ ತಗೊಳ್ರಿ ಫೋನು. ಮಿನಿಸ್ಟರ್ಗೆ ಫೋನ್ ಮಾಡ್ತೀರಾ? ರೌಡಿಗಳಿಗೆ ಫೋನ್ ಮಾಡ್ತೀರಾ? ಮಾಡ್ರಿ. ನಾನು ನಿಮ್ಮ ಬೆನ್ನಿಗೆ ಬಿದ್ದು 1 ವರ್ಷ ಆಯಿತು.
ಎಲ್ಲ ರೆಕಾರ್ಡ್ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಏನ್ ಅನ್ಕೊಂಡಿದ್ದೀರಾ ನೀವು? ರೇ ಇನ್ಸ್ಪೆಕ್ಟರ್, ಮನೆ ಒಂದಿಂಚು ಬಿಡ್ಬೇಡ್ರಿ. ನಗದು, ಒಡವೆ, ಆಸ್ತಿ ಪತ್ರ ಎಲ್ಲ ಸೀಸ್ ಮಾಡ್ರಿ. ರೀ ಬೋರೇಗೌಡ್ರೆ, ಇಷ್ಟು ದಿನ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ಆ ಅದೃಷ್ಟ ಕೈ ಬಿಟ್ಟು ತುಂಬಾ ದಿನ ಆಯ್ತು. ನಿಜ ಸಾಹಿಬ್ರೆ, ಈ ಅಟ್ಟಿ ಅದೃಷ್ಟ ಲಕ್ಷ್ಮಿ ಈ ಅಟ್ಟಿನ ಬಿಟ್ಟೋಗಿ ಸ್ಯಾನೆ ದಿನ ಆಗೋಯ್ತು. ಅಕ್ಕ ನಾನು ಇದನ್ನಲ್ಲ, ತಲೆ ಕೆಡ್ಸ್ಕೊಬೇಡ, ಬಾ. ಒಬ್ರಿಗಿಂತ ಒಬ್ರು ಚೆನ್ನಾಗಿ ಕಾಣ್ತಿದ್ದೀರ. ನೀವಿಬ್ರು ಬ್ಯೂಟಿ ಕಾಂಟೆಸ್ಟ್ಗೆ ಹೋದ್ರೆ ಇಬ್ರು ಫಸ್ಟ್ ಪ್ರೈಸ್ ಬರ್ತೀರ. ಎಷ್ಟೇ ಆದ್ರೂ ಚಿನ್ನು ನನ್ ತಂಗಿ ಅಲ್ವಾ? ಈಗ ಚಿನ್ನನ್ ಯಾರೇ ನೋಡಿದ್ರು ಹಳ್ಳಿ ಹುಡುಗಿ ಅಂತ ಹೇಳಲ್ಲ. ಹೇರ್ ಕಟ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ತುಟಿಗೆ ಬಣ್ಣ ಕಣ್ಣಿಗೆ ಕಾಡ್ಗೆ ಇಟ್ಕೊಂಡ್ರೆ ಕತ್ತೆನೂ ಸುಂದರವಾಗೇ ಕಾಣುತ್ತೆ.